ಶ್ರಾವಣ ಮಾಸ ಶುರುವಾಗಿದೆ. ಹಿಂದೂಗಳ ಪಾಲಿಗೆ ಇದು ಪವಿತ್ರವಾದ ತಿಂಗಳು. ಶ್ರಾವಣ ಮಾಸದಲ್ಲಿ ಉಪವಾಸ ಮಾಡುವ ಹಾಗೆ ಸಾತ್ವಿಕ ಆಹಾರ ಸೇವಿಸುವ ಪದ್ಧತಿ ಕೂಡ ಇದೆ. ಅದರ ಜೊತೆಗೆ ನಾನ್ ವೆಜ್ ತಿನ್ನಬಾರ್ದು, ಮದ್ಯಪಾನ ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಇದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಶ್ರಾವಣದ ಸಮಯದಲ್ಲಿ ಹ್ಯೂಮಿಡಿಟಿ ಹೆಚ್ಚಾಗುತ್ತೆ. ಇದರಿಂದ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ವೇಗವಾಗಿ ಬೆಳೆಯುತ್ತೆ. ಇಂತಹ ವಾತಾವರಣದಲ್ಲಿ ಮೀನುಗಳು ಸುಲಭವಾಗಿ ಸೋಂಕಿಗೆ ಒಳಗಾಗುತ್ತವೆ. ಇವುಗಳ ಸೇವನೆಯಿಂದ ಫುಡ್ ಪಾಯ್ಸನಿಂಗ್, ವಾಂತಿ ಮತ್ತು ಅತಿಸಾರದ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಮಾಂಸಾಹಾರಿ ಆಹಾರ ಜೀರ್ಣಿಸಿಕೊಳ್ಳಲು ಕಷ್ಟ. ಮಳೆಗಾಲದಲ್ಲಿ ನಮ್ಮ ಜೀರ್ಣಕ್ರಿಯೆ ನಿಧಾನವಾಗೋದ್ರಿಂದ ಈ ಸಮಯದಲ್ಲಿ ನಾನ್ ವೆಜ್ ತಿಂದ್ರೆ ಸರಿಯಾಗಿ ಡೈಜೆಸ್ಟ್ ಆಗದೆ ಗ್ಯಾಸ್ಟ್ರಿಕ್, ಬ್ಲೋಟಿಂಗ್, ಆಸಿಡಿಟಿ, ಇಂಡೈಜೆಷನ್ ಅಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಹ್ಯೂಮಿಡಿಟಿಯಿಂದಾಗಿ ದೇಹ ಡಿಹೈಡ್ರೇಟ್ ಆಗುತ್ತೆ. ಸೊ ಮದ್ಯಪಾನ ಮಾಡಿದ್ರೆ ಅದು ದೇಹವನ್ನ ಇನ್ನಷ್ಟು ಡ್ರೈ ಆಗಿಸಬಹುದು. ಇದರಿಂದ ಮಲಬದ್ಧತೆ, ಹೈ ಬಿಪಿ ಅಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇವೆಲ್ಲ ಕಾರಣಗಳಿಗೆ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಹಾಗೂ ಮದ್ಯಪಾನ ಎರಡನ್ನೂ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಇನ್ನು ಈ ಸಮಯದಲ್ಲಿ ಸಾತ್ವಿಕ ಆಹಾರ ಸೇವಿಸಬೇಕು. ಆಯುರ್ವೇದದ ಪ್ರಕಾರ ಸಾತ್ವಿಕ ಆಹಾರ ಅಂದ್ರೆ ಶುದ್ಧವಾದ ನೈಸರ್ಗಿಕ ಆಹಾರ. ಹಣ್ಣು, ತರಕಾರಿ, ಬೇಳೆಕಾಳು, ಡೈರಿ ಉತ್ಪನ್ನಗಳು ಇತ್ಯಾದಿಗಳನ್ನ ಶ್ರಾವಣ ಮಾಸದಲ್ಲಿ ಸೇವಿಸಬೇಕು. ಯಾಕಂದ್ರೆ ಈ ಆಹಾರಗಳು ದೇಹದ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚಿಸುತ್ತೆ, ಹಾಗೆ ಜೀರ್ಣಕ್ರಿಯೆಗೂ ಸಹಕಾರಿ. ಜೊತೆಗೆ ಉಪವಾಸ ಮಾಡೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಸಿಗುತ್ತೆ. ದೇಹವನ್ನ ನಿರ್ವಿಷೀಕರಣಗೊಳಿಸಲು ಉಪವಾಸ ನೆರವಾಗುತ್ತೆ. ಅಲ್ಲದೆ ಅಜೀರ್ಣದಂತಹ ಸಮಸ್ಯೆಗಳಿದ್ರೆ ಕೂಡ ಪರಿಹಾರ ಸಿಗುತ್ತೆ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಶ್ರಾವಣ ಮಾಸವನ್ನ ಆಚರಿಸಿ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.